ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ನಾವೀಗ 1ನೇ ಸ್ಕಂದದ 19ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಅಧ್ಯಾಯದ ಹೆಸರು ಶುಕಮುನಿಗಳ ಆಗಮನ ಎಂಬುದಾಗಿ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಮೊದಲನೇ ಶ್ಲೋಕ. ಸೂತ ಉವಾಚ ಮಹೀಪತಿಸ್ತ್ವಥ ತತ್ಕರ್ಮ ಗೃಹ್ಯಂ ವಿಚಿಂತಯನ್ನಾತ್ಮಕೃತಂ ಸುದುರ್ಮನಾಃ ಅಹೋ ಮಯಾ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢತೇಜಸಿ. ಸೂತ ಮುನಿಗಳು ಈ ರೀತಿಯಾಗಿ ಹೇಳಿದರು. ಮನೆಗೆ ಹಿಂತಿರುಗುವಾಗ ತಾನು ನಿರ್ದೋಷಿಯಾದ ತೇಜಸ್ವಿ ಬ್ರಾಹ್ಮಣನ ವಿರುದ್ಧ ಎಸಗಿದ ಕೃತ್ಯವು ಬಹಳ ಹೇಯವಾದದ್ದು ಮತ್ತು ಅನಾಗರಿಕವಾದದ್ದು ಎಂದು ದೊರೆಯು ಅಂದರೆ ಪರೀಕ್ಷಿತ ಮಹಾರಾಜನು ಯೋಚಿಸಿದನು. ತತ್ಪರಿಣಾಮವಾಗಿ ಅವನು ಖಿನ್ನನಾದನು. ನಿರ್ದೋಷಿಯಾದ ತೇಜಸ್ವಿ ಬ್ರಾಹ್ಮಣನ ಬಗ್ಗೆ ಆಕಸ್ಮಿಕವಾಗಿ ಅನುಚಿತ ರೀತಿಯಲ್ಲಿ ವರ್ತಿಸಿದ್ದಕ್ಕಾಗಿ ಧರ್ಮಿಷ್ಠನಾದ ದೊರೆಯು ವಿಷಾದಿಸಿದನು. ದೊರೆಯಂತಹ ಸಜ್ಜನ ವ್ಯಕ್ತಿಯಲ್ಲಿ ಈ ರೀತಿಯ ಪಶ್ಚಾತ್ತಾಪವು ಸಹಜವಾದದ್ದು. ಅಂತಹ ಪಶ್ಚಾತ್ತಾಪವು ಭಕ್ತನನ್ನು ಆಕಸ್ಮಿಕವಾಗಿ ಮಾಡಿದ ಸಕಲ ಬಗೆಯ ಪಾಪಗಳಿಂದ ಮುಕ್ತಗೊಳಿಸುವುದು. ಭಕ್ತರು ಸ್ವಾಭಾವಿಕವಾಗಿಯೇ ನಿರ್ದೋಷಿಗಳು. ಭಕ್ತನೊಬ್ಬ ಆಕಸ್ಮಿಕವಾಗಿ ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ಭಕ್ತನೊಬ್ಬ ಅನಿಶ್ಚಿತವಾಗಿ ಮಾಡಿದಂತಹ ಪಾಪಗಳೆಲ್ಲವೂ ದೇವರ ದಯೆಯಿಂದಾಗಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗುವವು. 2ನೇ ಶ್ಲೋಕ. ಧ್ರುವಂ ತತೋ ಮೇ ಕೃತದೇವಹೇಳನಾದ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಹ್ಯಘನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವ ಮದ್ಧ. ಪರೀಕ್ಷಿತ ಮಹಾರಾಜನು ಆಲೋಚಿಸಿದನು. ಪರಮ ಪ್ರಭುವಾದ ಭಗವಂತನ ಆಜ್ಞೆಗಳನ್ನು ಉಪೇಕ್ಷಿಸಿದ್ದಕ್ಕಾಗಿ ಸದ್ಯದಲ್ಲೇ ನನಗೆ ಕಷ್ಟ ಕ್ಲೇಶಗಳು ಉಂಟಾಗುವುದು ಖಂಡಿತ. ಆ ವಿಪತ್ತು ಈಗಲೇ ಬರಲಿ ಎಂದು ನಾನು ಸಂಕೋಚವಿಲ್ಲದೆ ಅಪೇಕ್ಷೆ ಪಡುತ್ತೇನೆ. ಏಕೆಂದರೆ ಈ ರೀತಿಯಲ್ಲಿ ನಾನು ಪಾಪದ ಕೆಲಸದಿಂದ ಮುಕ್ತನಾಗಬಹುದು ಹಾಗೂ ಇನ್ನೊಮ್ಮೆ ಅಂತಹ ಅಪರಾಧ ಮಾಡದಿರಬಹುದು. ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಸಕಲ ರಕ್ಷಣೆ ನೀಡಬೇಕೆಂಬುದು ಭಗವಂತನ ಕಟ್ಟಳೆ. ಸ್ವಯಂ ಭಗವಂತನೇ ಬ್ರಾಹ್ಮಣರು ಮತ್ತು ಗೋವುಗಳ ಹಿತರಕ್ಷಣೆಯನ್ನು ಮಾಡಬಯಸುತ್ತಾನೆ. ಗೋಬ್ರಾಹ್ಮಣ ಹಿತಾಯ ಚ. ಪರೀಕ್ಷಿತ ಮಹಾರಾಜನಿಗೆ ಇದೆಲ್ಲ ಗೊತ್ತಿತ್ತು. ಹೀಗಾಗಿ ತೇಜಸ್ವಿ ಬ್ರಾಹ್ಮಣನೊಬ್ಬನನ್ನು ಅಪಮಾನಗೊಳಿಸಿದ್ದು ನಿಶ್ಚಿತವಾಗಿಯೂ ಭಗವಂತನ ನಿಯಮಾನುಸಾರ ಶಿಕ್ಷಾರ್ಹ ಎಂದು ಅವನು ತೀರ್ಮಾನಕ್ಕೆ ಬಂದನು ಮತ್ತು ಅತಿ ಶೀಘ್ರದಲ್ಲೇ ಯಾವುದೋ ಉಗ್ರವಾದ ಕಷ್ಟ ಕ್ಲೇಶಗಳು ಒದಗಿ ಬರಲಿವೆ ಎಂದು ನಿರೀಕ್ಷಿಸಿದನು. ಆದ್ದರಿಂದ ಹಾಗೆ ಬರಲಿರುವ ಆ ವಿಪತ್ತು ತನಗೆ ಮಾತ್ರವೇ ಬರಲಿ, ತನ್ನ ಕುಟುಂಬದವರಿಗೆ ಬೇಡ ಎಂದು ಅವನು ಅಪೇಕ್ಷಿಸಿದನು. ಒಬ್ಬ ವ್ಯಕ್ತಿಯ ಕೆಟ್ಟ ನಡತೆ ಅವನ ಕುಟುಂಬದ ಸದಸ್ಯರನ್ನು ಬಾಧಿಸುವುದು. ಆದ್ದರಿಂದ ಪರೀಕ್ಷಿತ ಮಹಾರಾಜನು ವಿಪತ್ತು ತನಗೆ ಮಾತ್ರ ಒದಗಲಿ ಎಂದು ಬಯಸಿದನು. ಕಷ್ಟ ಕ್ಲೇಶಗಳನ್ನು ತಾನು ಅನುಭವಿಸುವುದರಿಂದ ಭವಿಷ್ಯದಲ್ಲಿ ಅಂತಹ ಪಾಪಗಳನ್ನು ಮಾಡದಂತೆ ನಿಗ್ರಹಿಸಲ್ಪಡುವನು ಮತ್ತು ಅದೇ ವೇಳೆಗೆ ತಾನು ಮಾಡಿದ ಪಾಪವು ನಿಷ್ಫಲಗೊಳ್ಳುವುದರಿಂದ ತನ್ನ ವಂಶಜರು ಕಷ್ಟ ಅನುಭವಿಸಬೇಕಾಗುವುದಿಲ್ಲ. ಜವಾಬ್ದಾರಿಯುಳ್ಳ ಒಬ್ಬ ಭಕ್ತನು ಈ ರೀತಿ ಯೋಚಿಸುತ್ತಾನೆ. ಭಕ್ತನ ಕುಟುಂಬದವರು ಅವನು ಭಗವಂತನಿಗೆ ಸಲ್ಲಿಸುವ ಸೇವೆಯ ಫಲಗಳಲ್ಲೂ ಭಾಗಿಯಾಗುತ್ತಾರೆ. ಪ್ರಹ್ಲಾದ ಮಹಾರಾಜನು ಭಕ್ತಿ ಸೇವೆಯಿಂದ ತನ್ನ ಅಸುರ ತಂದೆಯನ್ನು ರಕ್ಷಿಸಿದನು. ಮನೆಯಲ್ಲಿ ಒಬ್ಬ ಭಕ್ತ ಪುತ್ರನಿದ್ದರೆ ಅವನು ಭಗವಂತನ ಮಹಾವರಪ್ರಸಾದ ಅಥವಾ ಅನುಗ್ರಹವಿದ್ದಂತೆ. ಮುಂದಿನ ಶ್ಲೋಕ 19ನೇ ಅಧ್ಯಾಯದ 3ನೇ ಶ್ಲೋಕ. ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹತ್ವಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ಧೀರದ್ವಿಜದೇವ ಗೋಭ್ಯಃ. ಬ್ರಾಹ್ಮಣ ಸಂಸ್ಕೃತಿ ಭಗವತ್ ಪ್ರಜ್ಞೆ ಮತ್ತು ಗೋರಕ್ಷಣೆಯನ್ನು ಉಪೇಕ್ಷಿಸಿದ ನಿಮಿತ್ತ ನಾನೊಬ್ಬ ಅನಾಗರಿಕ ಮತ್ತು ಪಾಪಿಷ್ಠ. ಆದ್ದರಿಂದ ನನ್ನ ಸಾಮ್ರಾಜ್ಯ, ಬಲ ಮತ್ತು ಐಶ್ವರ್ಯವೆಲ್ಲವೂ ಬ್ರಾಹ್ಮಣನ ಕೋಪಾಗ್ನಿಯಿಂದ ಭಸ್ಮವಾಗಲಿ ಎಂದು ಬಯಸುತ್ತೇನೆ. ಅದರಿಂದಾಗಿ ಭವಿಷ್ಯದಲ್ಲಿ ನಾನು ಅಮಂಗಳಕರ ಭಾವನೆಗಳಿಂದ ನಿರ್ದೇಶಿತನಾಗುವುದಿಲ್ಲ.
ಪ್ರಗತಿಶೀಲ ಮಾನವನ ನಾಗರಿಕತೆ ಬ್ರಾಹ್ಮಣ ಸಂಸ್ಕೃತಿ, ಭಗವತ್ ಪ್ರಜ್ಞೆ ಮತ್ತು ಗೋರಕ್ಷಣೆಯನ್ನು ಆಧರಿಸಿದೆ. ವ್ಯಾಪಾರ, ವಾಣಿಜ್ಯ, ಕೃಷಿ, ಕೈಗಾರಿಕೋದ್ಯಮಗಳ ಮೂಲಕ ರಾಜ್ಯದ ಎಲ್ಲ ಆರ್ಥಿಕ ಅಭಿವೃದ್ಧಿಯನ್ನು ಮೇಲೆ ಹೇಳಿದ ತತ್ವಗಳಿಗೆ ಅನುಗುಣವಾಗಿಯೇ ಉಪಯೋಗಿಸಬೇಕು. ಇಲ್ಲವಾದಲ್ಲಿ ಆರ್ಥಿಕ ಅಭಿವೃದ್ಧಿ ಎನಿಸಿಕೊಂಡದ್ದು ಅಧಃಪತನದ ಮೂಲವಾಗುತ್ತದೆ. ಗೋರಕ್ಷಣೆ ಎಂದರೆ ಬ್ರಾಹ್ಮಣ ಸಂಸ್ಕೃತಿಯ ಪೋಷಣೆ. ಅದು ಭಗವತ್ ಪ್ರಜ್ಞೆಯ ಕಡೆಗೆ ಒಯ್ಯುತ್ತದೆ. ತನ್ಮೂಲಕ ಮಾನವ ನಾಗರಿಕತೆ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಜೀವನದ ಉನ್ನತ ತತ್ವಗಳನ್ನು ನಾಶಗೊಳಿಸುವುದೇ ಕಲಿಯುಗದ ಗುರಿ. ಪರೀಕ್ಷಿತ ಮಹಾರಾಜನು ಪ್ರಪಂಚದಲ್ಲಿ ಕಲಿಪುರುಷನ ಪ್ರಾಬಲ್ಯವನ್ನು ಬಲವಾಗಿ ವಿರೋಧಿಸಿದನಾದರೂ ಸಕಾಲದಲ್ಲಿ ಕಲಿಯ ಪ್ರಭಾವ ಉಂಟಾಯಿತು. ಪರೀಕ್ಷಿತ ಮಹಾರಾಜನಂತಹ ಬಲಶಾಲಿ ದೊರೆಯು ಹಸಿವೆ ಮತ್ತು ಬಾಯಾರಿಕೆಗಳ ಅಲ್ಪ ಪ್ರಚೋದನೆಯಿಂದ ಬ್ರಾಹ್ಮಣ ಸಂಸ್ಕೃತಿಯನ್ನು ಅಲಕ್ಷಿಸಲು ಪ್ರೇರಿತನಾದನು. ಪರೀಕ್ಷಿತ ಮಹಾರಾಜನು ಈ ಆಕಸ್ಮಿಕ ಘಟನೆಗಾಗಿ ಹಲುಬಿದನು. ಬ್ರಾಹ್ಮಣ ಸಂಸ್ಕೃತಿ ಇತ್ಯಾದಿಗಳಿಗಾಗಿ ವಿನಿಯೋಗವಾಗದ ತನ್ನ ಸಾಮ್ರಾಜ್ಯ, ಬಲ ಮತ್ತು ಸಂಗ್ರಹಿತ ಸಂಪತ್ತೆಲ್ಲವೂ ಸುಟ್ಟು ಹೋಗಲಿ ಎಂದು ಬಯಸಿದನು. ಎಲ್ಲಿ ಸಂಪತ್ತಾಗಲಿ ಶಕ್ತಿಯಾಗಲಿ ಬ್ರಾಹ್ಮಣ ಸಂಸ್ಕೃತಿ, ಭಗವತ್ ಪ್ರಜ್ಞೆ ಮತ್ತು ಗೋರಕ್ಷಣೆಯ ಅಭಿವೃದ್ಧಿಗೆ ವಿನಿಯೋಗವಾಗುವುದಿಲ್ಲವೋ ಅಲ್ಲಿ ರಾಜ್ಯ ಮತ್ತು ಗ್ರಹಗಳು ವಿಧಿಯಿಂದ ವಿನಾಶಗೊಳ್ಳುವುದು ಖಚಿತ. ಜಗತ್ತಿನಲ್ಲಿ ಶಾಂತಿ ಮತ್ತು ಅಭ್ಯುದಯವನ್ನು ನಾವು ಬಯಸುವುದಾದಲ್ಲಿ ಈ ಶ್ಲೋಕದಿಂದ ನಾವು ಪಾಠ ಕಲಿಯಬೇಕು. ಪ್ರತಿಯೊಂದು ರಾಜ್ಯವು ಮತ್ತು ಪ್ರತಿಯೊಂದು ಮನೆಯು ಆತ್ಮಶುದ್ಧಿಗಾಗಿ ಬ್ರಾಹ್ಮಣ ಸಂಸ್ಕೃತಿಯನ್ನು, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಭಗವತ್ ಪ್ರಜ್ಞೆಯನ್ನು ಮತ್ತು ಪರಿಪೂರ್ಣ ನಾಗರಿಕತೆಗಾಗಿ ಉತ್ತಮ ಆಹಾರ ಮತ್ತು ಸಾಕಷ್ಟು ಹಾಲನ್ನು ದೊರಕಿಸುವಂತಹ ಗೋರಕ್ಷಣೆಯನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಬೇಕು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.